ಫ್ರೆಂಡ್ಶಿಪ್ ಅಂದರೆ ಹಿಂಗಿರಬೇಕು. ಏನಂದೇನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ ಇಷ್ಟು ಕಷ್ಟ ಇರ್ತೈತೆ. ಇಲ್ಲ ನಿಮ್ಮಿಂದನೇ ಬೆಳಿಬೇಕು, ನಿಮ್ಮಿಂದನೇ ಅಂದರೆ ವಾಕಿಂಗ್ ಸುಮ್ಮನೆ ರೋ ಮಂದಿ ಸಾರು ಮಾಡಿ ರೈಸ್ ಇತ್ತು, ಆಮ್ಲೆಟ್ ಹಾಕಣಿ ಬಾಯ್. ಹಲೋ ಎಲ್ಲರಿಗೂ ನಮಸ್ಕಾರ. ಗಾಯ್ಸ್ ಇವತ್ತಿನ ವ್ಲಾಗ್ ಸೂರ್ಯನಿಂದ ನೋಡ್ರಿ ಏನು ಸಗದಕ್ಕೆ ಅಂತವನೇ. ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ಮಾರ್ನಿಂಗ್ ಶಿಫ್ಟು ಹೋಗೋಣ. ಬಂದ ಗಾಯ್ಸ್ ಫ್ರೆಂಡ್ಶಿಪ್ ಅಂದರೆ ಹಿಂಗಿರಬೇಕು. ಏನಂದರೆ ಹೋಯ್ತಾ ಇದೆ ಮಗ, ನೀವು ನನ್ನ ಫ್ರೆಂಡ್ಶಿಪ್ ಬಗ್ಗೆ ಒಂದು ಹೇಳ್ತೀನಿ ಬಾ. ನೋಡ್ರಿ ಕೈ ಮುಗಿಯೋ, ಫ್ರೆಂಡ್ಶಿಪ್ ಬಗ್ಗೆ ಒಂದು ಹೇಳ್ತೀನಿ ಕೇಳೋ. ಗಾಯ್ಸ್ ಏನು ಗೊತ್ತಾ, ನಾನು ಹಿಂಗೆ ಹೋಯ್ತಾ ಇದ್ದೆ, ನಾನು ಯೋಚನೆ ಮಾಡಿದೆ ಗುರು ಫೋನ್ ಮಾಡೋಣ ಅಂತ. ತಡಿ ನೋಡೋಣ ಹಿಂದೆ ಏನೋ ನೋಡೋಣ ಬರ್ತಾವನೇನೋ ಅಂತ ಹೇಳ್ಬಿಟ್ಟು ಹಿಂದೆ ತಿರುಗಿದೆ ಈ ಕಣ್ಣೆ. ಅಂದರೆ ನನ್ನ ಸಿಕ್ಸ್ ಸೆನ್ಸು ಅಷ್ಟು ಹೇಳುತ್ತೆ ಏನಂತ, ಗುರು ಇಲ್ಲೇ ಬರ್ತಾವನೆ ಅಂತ. ಇದು ಫ್ರೆಂಡ್ಶಿಪ್ ಅಂದರೆ. ನೋಡ್ಕೊಂಡು ಯಾರೋ ಕ್ಯಾಪ್ಚರ್ ಮಾಡ್ತಾವ್ರೆ. ಅಲ್ಲಿಂದ ವಿಜುವಲ್ ಹೊಡಿತಾವ್ರಿ. ಫೋನ್ ಮಾಡ್ಬೇಕು ತಾನೆ. ಬರ್ರಿ ಅಲ್ಲೇ ಕಾಲೇಜ್ ಹತ್ರ ಒಂದಾಯ್ತು ಓನ ಪೋಸ್ಟಿಂಗ್ ರೋದ್ನವರು. ಗಾಯ್ಸ್ ಏನಂದರೆ ಇದು ಏನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ಸ್ ಏನೋ ಓಪನ್ ಮಾಡೋರಂತೆ. ಹೇಳಿ ಬ್ರೋ ನಿಮ್ಮ ಐಡಿ UG17V ಅಂತ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಕೋ ವಿಡಿಯೋಸ್ನೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನೇನು ಮಿಸ್ಟೇಕ್ಸ್ ಇದೆ ಅಂತ ಅದನ್ನು ನೋಟಿಫೈ ಮಾಡಿ ಹೇಳಿ, ಎಲ್ರಿಗೂ ಶೇರ್ ಮಾಡಿ ಕೊಡೋ ಜೊತೆ. ಅಷ್ಟೇ. ಏನಂದರೆ ಎಲ್ಲರನ್ನೂ ಬೆಳೆಸ್ರಿ. ಯಾಕಂದರೆ ಇವಾಗ ಹೊಸ್ದಾಗಿ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಹೊಸ್ದಾಗಿ ಇದನ್ನು ಮಾಡ್ತಾವ್ರೆ ಅಂದರೆ ಅವ್ರನ್ನ ಬೆಳೆಸೋದು ಇದು ಮಾಡಬೇಕು. ಅದು ಬಂದುಬಿಟ್ಟು ನಮಗೆ ಸ್ಟಾರ್ಟಿಂಗ್ ಅಲ್ವಾ ಭಾಳ ಪ್ರಾಬ್ಲಮ್ ಇರುತ್ತೆ. ಬಟ್ ನೀವು ಏನು ವ್ಯೂಸ್ ಏನು ನೋಡ್ತೀರೋ ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಏನಂದರೆ ಇವಾಗ ಇಷ್ಟ ಆಗುತ್ತೋ ಬಿಡುತ್ತೋ, ಅವರು ಈಗ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೂ ಇನ್ನೊಬ್ರಿಗೆ ಇಷ್ಟ ಆಗ್ಬೋದು. ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ಅಷ್ಟೇ. ಇವ್ರನ್ನೂ ಸಪೋರ್ಟ್ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ. ಇಷ್ಟು ಕಷ್ಟ ಇರ್ತೈತೆ ಫಸ್ಟಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ. ನೋಡ್ರಿ ಇಷ್ಟು ಕಷ್ಟ ಇರ್ತೈತೆ. ಅವರು ಸುಮ್ಕೆ ಎಲ್ಲ ಬಂದುಬಿಟ್ಟು ಇದನ್ನು ಮಾಡ್ತಾಯಿಲ್ಲ. ಈಗ ಹೆಂಗೆ ಅಂದರೆ ಒಂದು ಚಾನಲ್ ಓಪನ್ ಮಾಡೋದೇ ಅಂದರೆ ಒಂಚೂರು ಗ್ರೋ ಆಗೋವರೆಗೂ ಈ ಥರ ಬೇಡೋದು ಇಷ್ಟ ಆಗ್ತೈತೆ. ಬಟ್ ಆದರೆ ನನಗೆ ಅದು ಇಷ್ಟ ಇಲ್ಲ. ನಿಮ್ಮಿಂದನೇ ಬೆಳಿಬೇಕು, ನಿಮ್ಮಿಂದನೇ ನಾನು ಹೆಸರು ಮಾಡಬೇಕು ಅಷ್ಟೇ. ಮಾಡಿರಿ, ಬಟ್ ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ಬಟ್ ಏನಂದರೆ ವ್ಯೂಸ್ಗಿನ್ನ ಶೇರ್ ಮಾಡಿರಿ ಜಾಸ್ತಿ. ನೋಡ ನಾವು ಬೇಗ ನಾನಿವಾಗ ಅಲ್ಲಿಂದ ಬಂದು ಪೋಸ್ಟಿಂಗಿಂದ ಬಟ್ಟೆ ತೊಳೆದು ಸ್ನಾನ ಮಾಡ್ಕೊಂಡು ಮಧ್ಯಾಹ್ನದ ಊಟ ಮಾಡಿಲ್ಲ. ರೌಂಡ್ಸ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಅಂದರೆ ವಾಕಿಂಗ್ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ಆಮೇಲೆ ಬಂದು ಊಟ ಮಾಡ್ಬೇಕು ಗಾಯ್ಸ್. ಬ್ರೋ 7 ಗಂಟೆ ಅಷ್ಟಿದ್ದೀವಿ ಬ್ರೋ, ಬರ್ರಿ ಹೋಗೋಣ. ಗಾಯ್ಸ್ ನಾನಿವಾಗ ಹೊರಗಡೆ ಹೋಗಿ ಬಂದು ಸೊಪ್ಪು ತಗೊಂಬಂದು 20 ರೂಪಾಯಿ ಇದಕ್ಕೆ. ರೇಟಿಗೆ ಬೆಲೆನೇ ಇಲ್ಲ, ಹಂಗಾಗೈತೆ. ಸೊಪ್ಪು ತಗೊಂಬಂದು ಒಂದು ರೌಂಡ್ ಹಾಕೊಂಬಂದು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಪಿಕ್ಚರ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಏನು ಅಮೌಂಟ್ ಇರಲಿಲ್ಲ ಆಮೇಲೆ ನಮ್ಮ ಫ್ರೆಂಡ್ ಇದ್ದವ್ರು ಅಮೌಂಟ್ ಇರಲಿಲ್ಲ ಅಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಮತ್ತು ಇದನ್ನು ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡೋಣ ಏನು ಮಾಡ್ತೀವಿ ಇವತ್ತು. ಸಾಂಬಾರು ಏನು ಮಾಡೋದು, ಸೊಪ್ಪು ತಗೊಂಬಂದಿದೆ, ಏನಾದ್ರು ಮಾಡಬೇಕು. ಗಾಯ್ಸ್ ನಾವಿವಾಗ ಸೊಪ್ಪು ಸಾರು ಮಾಡಿದೆ. ಸೊಪ್ಪು ಸಾರು ಮಾಡಿ ರೈಸ್ ಇತ್ತು, ಆಮ್ಲೆಟ್ ಹಾಕೊಂಡಿದ್ದೀನಿ. ಇವ್ರು ಊಟ ಆಮ್ಲೆಟ್ ತಿನ್ನಲ್ಲ, ಬಟ್ಟೆ ತಿನ್ನಲ್ಲ. ನಾನಿವಾಗ ಊಟ ಮುದ್ದೆ ಖಾಲಿ ಆಗೋಯ್ತು. ನನ್ನ ತಮ್ಮ ಫೋನ್ ಮಾಡಿದ್ದೆ, ಮಾತಾಡ್ಕೊಂಡು ಕೂತಿದ್ದೆ. ವ್ಲಾಗ್ ಮಾಡೋದೇ ಮರ್ತ್ಬಿಟ್ಟೆ. ಗಾಯ್ಸ್ ಇವತ್ತಿನ ಊಟ ಇಷ್ಟೇ. ನಾವು ಮಲ್ಕೊತಿದ್ದೀವಿ. ಗುಡ್ ನೈಟ್ ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.
ಇವತ್ತು ಯಾರು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ, ಇವತ್ತು ಯಾರು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಗಾಯ್ಸ್. ಇವತ್ತು ದೇವ್ರ ಮೇಲೆ ಹೂ ಇಟ್ಟಿರೋದು, ಏನು ದೇವ್ರ ಮೇಲೆ ಹೂ ಇಡೋದು ಕಳ್ಕೊಂಡಿದ್ವಿ. ಅಂದರೆ ಬಂದರು, ಯಾರು ಗೊತ್ತಾ, ಅದೇ ಅವರು ಸಿಕ್ಕಿದ್ರಲ್ಲ ಅವ್ರು ಬಂದ್ರಷ್ಟೇ. ಲಾಗ್ ಜಾಲಿ ಜಾಲಿ ಎಲ್ಲ ಜಾಲಿ ಅಂತ ಮಾಡ್ಕೊಂಡು ವ್ಲಾಗ್ ಮಾಡೋಣ. ಇನ್ನು ಹೊಸ ಕಾನ್ಸೆಪ್ಟ್ ಹುಡುಕ್ತಾ ಇದ್ದೀವಿ. ಏನಂದರೆ ಫ್ರೀ ಆಗೋದು ಗಾಯ್ಸ್, ಅಷ್ಟೊತ್ತಿಗೆ ಸಪೋರ್ಟ್ ಸಿಗಬೇಕು. ಮತ್ತೆ ಆಮೇಲೆ ಹೇಳ್ತಾ ವ್ಲಾಗ್ ಏನು ಮಾಡ್ತಾಯಿದ್ದೀನಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ ಏನು ಮಾಡಿದೆ ಗಾಯ್ಸ್. ಬಾಯ್. खत्म, बाय बाय, टाटा, गुड बाय, गया.